ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ದೈವದಿಂದ ಯಾವ ಸರ್ಪ್ರೈಸಸ್ ನಿಮ್ಮ ಲೈಫಿಗೆ ಬರಲಿದೆ, ಯಾವ ಮೆಸೇಜಸ್ ನೀವು ಸೀರಿಯಸ್ಸಾಗಿ ತೊಗೋಬೇಕಾಗತ್ತೆ ಮತ್ತು ನೀವು ಏನನ್ನು ನಿರೀಕ್ಷಿಸಬಹುದು ಮುಂಬರುವ ದಿನಗಳಲ್ಲಿ. ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಆಲ್ಸೋ ಸರ್ಪ್ರೈಸಸ್ ಫ್ರಮ್ ದ ಯೂನಿವರ್ಸ್. ನಿಮಗೆ ಏನು ದಕ್ಕಲಿದೆ ಹಾಗೂ ನಿಮಗೆ ಯಾವ ಒಳ್ಳೆಯ ವಿಷಯಗಳು ನಿಮ್ಮ ಲೈಫ್ನಲ್ಲಿ ನಡೆಯಲಿದೆ, ಏನನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು 2 ಸ್ಟೋನ್ಸ್ನ ನಿಮಗೆ ತೋರಿಸ್ತಿದ್ದೀನಿ. 2ರಲ್ಲಿ ಒಂದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದು ಸಿಟ್ರೀನ್ ಸ್ಟೋನ್ ಹಾಗೂ ಇದು ಕ್ಲಿಯರ್ ಕ್ವಾರ್ಟ್ಸ್ ಬಾಲ್. 2ರಲ್ಲಿ ಒಂದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಹಾಗೂ ನಿಮಗೆ ಆ ದೈವದಿಂದ ಏನಿದೆ ಮೆಸೇಜ್ ಅಂತ ನಾನು ರೀಡಿಂಗ್ನಲ್ಲಿ ಹೇಳ್ತಾ ಹೋಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಇಲ್ಲಿ 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಎಂದಿನಂತೆ ನಾನು ಈ ಬ್ಯೂಟಿಫುಲ್ ಸಿಟ್ರೀನ್ ಸ್ಟೋನ್ನ ರೀಡಿಂಗ್ ಮಾಡ್ತಿದ್ದೀನಿ. ನಿಮಗೆ ಏನು ಮೆಸೇಜಸ್ ಆ್ಯಂಡ್ ಸರ್ಪ್ರೈಸಸ್ ಇದೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಈ ರೀಡಿಂಗ್ನಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಲೆಟ್ಸ್ ಸಿ ಏನಿದೆ ಮೆಸೇಜ್. ವಾಟ್ ಈಸ್ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದ ಯೂನಿವರ್ಸ್ ಅಂತ ನೋಡೋಣ. ಸ್ವೀಟ್ ಸರ್ಪ್ರೈಸಸ್ ಏನಿದೆ, ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ಕೂಡ ಹೇಳ್ತಾ ಬರ್ತೀನಿ. ಸೊ ಹಿಯರ್ ಯು ಗೋ. ಈಗ ನಾನು ನಿಮಗೆ ರೀಡಿಂಗ್ ಮಾಡ್ತಾಯಿದ್ದೀನಿ. ಹೈ ಪ್ರೀಸ್ಟಸ್ ಬಂದಿರೋದ್ರಿಂದ ದೈವದ ಬಲ ಇದೆ. ಯಾವಾಗ ದೈವದ ಬಲ ನಿಮಗೆ ಸಿಗುತ್ತೆ, ಯಾವಾಗ ಅವರ ನಿಮಗೆ ಡೈರೆಕ್ಟ್ ಬ್ಲೆಸ್ಸಿಂಗ್ ಸಿಗುತ್ತೆ, ನೀವು ಅಂದ್ಕೊಂಡಿರೋದಕ್ಕಿಂತ ದುಪ್ಪಟ್ಟು ನಿಮ್ಮ ಲೈಫ್ನಲ್ಲಿ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ನೀವು ಮಾಡಿರುವಂಥ ಪೂಜೆ ಇರ್ಬೋದು ಅಥವಾ ನೀವು ನಂಬಿರುವಂಥ ಒಂದು ವಿಷಯ ಇರ್ಬೋದು, ಅದು ಫಲ ಪಡೆಯುವಂಥ ಟೈಮ್ ಬಂದಿದೆ. ಇದಾಗಲೇಬೇಕು ಅಂತ ನೀವು ಎಷ್ಟು ಕೋರಿಕೆ ಇಟ್ಕೊಂಡಿದ್ದೀರಾ ಅದಕ್ಕೆ ದೇವರು ಕಂಡುಬಿಟ್ಟಿದ್ದಾರೆ ಆ್ಯಂಡ್ ಇಟ್ ವಿಲ್ ಹ್ಯಾಪನ್ ಅಂತ ತೋರಿಸ್ತಾ ಇದೆ ನಿಮಗೆ. ಇನ್ನು 2 months ಅದ್ಭುತವಾಗಿದೆ ನಿಮ್ಮ ಟೈಮ್. ಸ್ಪೆಷಲಿ ಇವತ್ತಿಂದ 30 days ಇಸ್ ಅ ಲವ್ಲಿ ಟೈಮ್ ಫಾರ್ ಯು. ಯಾಕಂದರೆ ನ್ಯೂ ಬಿಗಿನಿಂಗ್ಸ್ ಆಗುತ್ತೆ, ಹೊಸ ಕಾರ್ಯಕ್ಕೆ ಕೈ ಹಾಕ್ತೀರಾ, ಹಾಗೆ ಹೊಸ ವಿಷಯಗಳು ನಿಮ್ಮ ಲೈಫ್ನಲ್ಲಿ ನಡೆಯುತ್ತೆ, ಹೊಸ ಬಾಗಿಲು ಓಪನ್ ಆಗುತ್ತೆ. ಓಪನಿಂಗ್ ಡೋರ್ಸ್ ಅಂತ, ನ್ಯೂ ಆಪರ್ಚುನಿಟಿ ಅಂತ ಹೇಳ್ಬೋದು. 8 of Wands. ಈ ಟ್ಯಾರೋಲಿ ಕೂಡ ನಿಮಗೆ 3 ಕಾರ್ಡ್ಸು ಪಾಸಿಟಿವ್ ಆಗಿ ಬಂದಿದೆ ಆ್ಯಂಡ್ ಫೋರ್ಸ್ ಇದೆ, ಪಾಸಿಟಿವ್ ಫೋರ್ಸ್ ಇದೆ. ಯು ಕ್ಯಾನ್ ಸಿ ಓವರ್ ಹಿಯರ್. ಇದರ ಅರ್ಥ ಏನು ಅಂದರೆ, ನೀವು ಅಂದ್ಕೊಂಡಿರ್ಬೋದು ಇಷ್ಟೇ ನನ್ನ ಲೈಫ್, ನಾನು ಏನು ಮಾಡಿದ್ರು ಇಷ್ಟೇ, ಲೈಕ್ ಆ ಥರದ್ದು ಒಂದು ನೆಗೆಟಿವಿಟಿ ಇದೆ ಅಂದರೆ ಅದರಿಂದ ನೀವು ಆಚೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಫೈರ್ ಆ್ಯಂಡ್ ವಾಟರ್ ಎಲಿಮೆಂಟ್ ಇದೆ. ಸೊ ವಾಟ್ ಎವರ್ ಯು ಡೂ, ಅದು ನಿಮಗೆ ಒಂದು ಒಳ್ಳೆಯ ವಿಚಾರಕ್ಕೆ ನೀವು ಕೈ ಹಾಕಿದ್ರಿ, ಇದು ನಾನು ಮಾಡ್ತಾಯಿದ್ದೀನಿ, ಈ ಕೆಲಸ ನಾನು ಮಾಡ್ತಾಯಿದ್ದೀನಿ, ಅಥವಾ ಈ ಒಂದು ರಿಲೇಷನ್ಶಿಪ್ಗೆ ನಾನು ಕೈ ಹಾಕ್ತಾಯಿದ್ದೀನಿ, ಅದರಲ್ಲಿ ನಿಮಗೆ ಒಳ್ಳೆಯ ಕರ್ಮಗಳಿಂದ, ನಿಮ್ಮ ಒಳ್ಳೆಯ ಕರ್ಮಗಳಿಂದ ಒಳ್ಳೆಯ ರಿಸಲ್ಟ್ಸ್ನ ನೀವು ನೋಡ್ತೀರಾ. ಯಾವುದೂ ಕೂಡ ವೇಸ್ಟ್ ಆಗೋದಿಲ್ಲ, ನಿಮ್ಮ ಟೈಮ್ ಎನರ್ಜಿ ವೇಸ್ಟ್ ಆಗೋದಿಲ್ಲ. ಸೊ ನಂಬಿಕೆಯಿಂದ, ಒಂದು ಪ್ರೀತಿಯಿಂದ ನೀವು ಮನಸ್ಸು ಮಾಡಿ ಕೈ ಹಾಕಿದ್ದಕ್ಕೆಲ್ಲ ನಿಮಗೆ ಫಲ ಸಿಗುತ್ತೆ ಅಂತಲೇ ಹೋಪ್ಫುಲ್ಲಾಗಿ ಮೆಸೇಜ್ ಬಂದಿದೆ. ಈಗ ಇನ್ನೇನೇನಿದೆ ಮೆಸೇಜ್ ಅಂತ ನೋಡೋಣ. ವಾರಿಯರ್ ವಿಮೆನ್ ಬಂದಿರೋದ್ರಿಂದ ನೀವು ಎಂಥ ಪರ್ಸನ್ ಅಂದರೆ, ಯಾವುದನ್ನು ನೀವು ಕುಗ್ಗಿಲ್ಲ, ಯಾವ ವಿಷಯಕ್ಕೂ ನೀವು ಕುಗ್ಗಿಲ್ಲ, ನೀವು ತುಂಬ ಸ್ಟ್ರಾಂಗಾಗಿ ಅದನ್ನು ಎದುರಿಸಿದ್ದೀರಾ, ಚಾಲೆಂಜ್ ಮಾಡಿದ್ದೀರಾ. ಇದು ನಾನು ಮಾಡಲೇಬೇಕು, ಇದನ್ನ ನಾನು ಅನುಭವಿಸ್ತೀನಿ, ನೋವು ಅನುಭವಿಸಿದ್ರು ಕೂಡ ಅದರಲ್ಲಿ ನಾನು ಇನ್ನು ದುಪ್ಪಟ್ಟು ಲೈಫ್ನ ಸ್ಟ್ರಾಂಗರ್ ಆಗಿ ನೋಡ್ತೀನಿ ಅಂತ. ಅಂದರೆ ತುಂಬ ಚಾಲೆಂಜಿಂಗ್ ಪರ್ಸನ್ ಅಂತ ಇಲ್ಲಿ ಬರ್ತಾ ಇದೆ ರೀಡಿಂಗ್ನಲ್ಲಿ. ಸ್ಪಿರಿಟ್ ಆಫ್ ದ ಸೌತ್ ಬರ್ತಿರೋದ್ರಿಂದ ಅಗೇನ್ ಇದು ಫೈರ್ ಎಲಿಮೆಂಟ್ ಅಂತ ಹೇಳ್ತೀನಿ. ಈ ಫೈರ್ ಎಲಿಮೆಂಟ್ ಬಂದಾಗ ಏನಾಗುತ್ತೆ ಅಂದರೆ, ನಿಮ್ಮ ದುಃಖಕ್ಕೆ ಒಂದು ಉತ್ತರ ಸಿಗುತ್ತೆ, ನಿಮ್ಮ ಆತಂಕ ಶಮನ ಆಗುತ್ತೆ,
ಹಾಗೂ ನೀವು ಇದಾಗ್ಬಿಟ್ರೆ ಅದಾಗ್ಬಿಟ್ರೆ ಅಂತ ಏನೋ ಒಂದು ಭಯ ಇದೆಯಲ್ಲ, ಆ ಭಯನ ನೀವು ಎದುರಿಸುವಂಥ ಶಕ್ತಿ ನಿಮಗೆ ಸಿಗುತ್ತೆ. ಸೊ ಫೈರ್ ಈಸ್ ಆಲ್ ಅಬೌಟ್ ಶಕ್ತಿ ಆ್ಯಂಡ್ ಪರ್ಸ್ನಲ್ ಪವರ್ ಅಂತ ಹೇಳ್ತೀವಿ. ಪರ್ಸ್ನಲ್ ಪವರ್ ಬಂದಾಗ ಏನಾಗುತ್ತೆ ಅಂದರೆ ಎಲ್ಲನೂ ನಿಮ್ಮ ಕಂಟ್ರೋಲ್ನಲ್ಲಿರುತ್ತೆ, ನಿಮ್ಮ ಕಂಟ್ರೋಲ್ ಮೀರಿ ಹೋಗೋದಿಲ್ಲ. ಹಾಗೂ ನಿಮ್ಮ ಮಾತಿಗೆ ಬೆಲೆ ಕೊಡುವಂಥ ಜನರು ನಿಮಗೆ ಸಿಗ್ತಾರೆ. ಅಂದರೆ ಯು ಕ್ಯಾನ್ ಚೇಂಜ್ ದ ಡೈರೆಕ್ಷನ್ ಅನ್ನೋ ರೀತಿಯಾಗಿ ಮೆಸೇಜ್ ಬಂದಿದೆ. ಅದಾದ ನಂತರ ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಬಂದಿದೆ. ವೂಮ್ ಬಂದಿರೋದ್ರಿಂದ ಇದು ಎಂಪ್ರೆಸ್ ಕಾರ್ಡ್ ಅಂತಲೂ ನಾವು ಹೇಳ್ತೀವಿ. ಇದರರ್ಥ ಏನು ಅಂದರೆ, ನೀವು ಯಾವ ಒಂದು ವಿಷಯ ಆಗಬೇಕು ಅಂತ ಅಂದ್ಕೊಳ್ತಿದ್ದೀರ ಅದು ಇನ್ನು 3 ತಿಂಗಳ ಒಳಗಡೆ ನಿಮಗೆ ಪೂರಕವಾಗಿ ಆಗುತ್ತೆ ಅಂತ ಈ ಒಂದು ಕಾರ್ಡ್ ಸ್ಪ್ರೆಡ್ನಲ್ಲಿ ತೋರಿಸ್ತಿದೆ. 3 ತಿಂಗಳ ಒಳಗಡೆ ನಿಮಗೆ ಒಂದು ಪ್ರೆಗ್ನೆನ್ಸಿ ಕಾಯ್ತಾ ಇದ್ದೀರಾ, ಪ್ರೆಗ್ನೆನ್ಸಿ ರಿಲೇಟೆಡ್ ವಿಷಯವಾಗಿ ಒಳ್ಳೆಯ ಗುಡ್ ನ್ಯೂಸ್ ಇದೆ. ಅಥವಾ ನಿಮ್ಮ ಬಿಸ್ನೆಸ್ ವಿಚಾರವಾಗಿ ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೆ 3 ತಿಂಗಳ ಒಳಗಡೆ ನಿಮಗೆ ಆ ರೀತಿಯಾದ ಬ್ಲೆಸ್ಸಿಂಗ್ಸ್ ನಿಮಗೆ ದೈವದಿಂದ ಸಿಗುತ್ತೆ ಅಂತ ಬರ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಯು ಶುಡ್ ಸ್ಟಾರ್ಟ್ ಅ ಬಿಸ್ನೆಸ್. ನಾನು ಬಿಸ್ನೆಸ್ ಬಗ್ಗೆ ಮಾತಾಡಿದೆ, ನಿಮಗೆ ಬಿಸ್ನೆಸ್ ಕಾರ್ಡೇ ಬಂದಿದೆ. ಆ್ಯಂಡ್ ನಿಮಗೆ ಡೈರೆಕ್ಟಾಗಿ ಗಾಡಿಂದ, ದೇವರಿಂದ, ಡಿವೈನ್ ಎನರ್ಜಿಯಿಂದ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಯು ಶುಡ್ ಸ್ಟಾರ್ಟ್ ಅ ಬಿಸ್ನೆಸ್ ಅಂತ ಬರ್ತಾ ಇದೆ. ನೀವು ಈ ಕೂಡಲೇ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನಾದರೂ ಇದು ಮಾಡಬೇಕು, ಈ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂದರೆ ರೈಟ್ ಟೈಮ್ ಅಂತ ಹೇಳ್ತೀನಿ. ಯು ಕ್ಯಾನ್ ಡೂ ಇಟ್. ಓಕೆ, ನೀವು ಫಾರ್ವರ್ಡ್ ಹೋಗಿ, ನೀವು ಮುಂದೆ ಹೋಗಿ. ಯಾಕೆಂದರೆ ಇಟ್ ಈಸ್ ಅ ರೈಟ್ ಟೈಮ್ ಟು ಸ್ಟಾರ್ಟ್ ಅ ಬಿಸ್ನೆಸ್ ಆರ್ ಏನಾದರೂ ನಿಮಗೆ ಗೊತ್ತಿರುವಂಥ ಒಂದು ಸ್ಕಿಲ್ ಸೆಟ್ನ ಶುರು ಮಾಡಿ ಅಂತ ಬರ್ತಾ ಇದೆ. ದಿಸ್ ಈಸ್ ಅ ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಕೂಡ ಒಂದು ಮೆಸೇಜ್ ಬರ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ನೀವು ಒಂದು ರಿಲೇಷನ್ಶಿಪ್ ವಿಷಯವಾಗಿ ಏನಾದರೂ ಪ್ರಾಬ್ಲಮ್ನ ಅನುಭವಿಸ್ತಿದ್ದೀರಾ ಅಂದರೆ ಅದನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ, ಅದರಿಂದ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ, ಆ ಥರ ಒಂದು ನರಳುವ ಒಂದು ಸಂದರ್ಭ ಬಂದಿದೆ ಅಂದರೆ ಇದಕ್ಕೇನು ಆನ್ಸರ್ ಬರ್ತಿದೆ ಅಂದರೆ ಈ ಒಂದು ರಿಲೇಷನ್ಶಿಪ್ ಇದೆಯಲ್ಲ ಪಾಸ್ಟ್ ಲೈಫ್ಗೆ ಕನೆಕ್ಟ್ ಆಗಿದೆ, ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಬರ್ತಾ ಇದೆ ಮೆಸೇಜ್. ಯು ನೀಡ್ ಟು ಕನ್ಸಲ್ಟ್ ಅ ಸೈಕಿಕ್ ರಿಗಾರ್ಡಿಂಗ್ ದಿಸ್ ಸಿಚುವೇಶನ್ ಅಂತ ಕೂಡ ಬರ್ತಾ ಇದೆ. ಕೆಲವರು ಯಾರು ಈ ರೀಡಿಂಗ್ನ ತೊಗೊಳ್ತಾ ಇದ್ದೀರಾ ಪರ್ಸ್ನಲಾಗಿ ತೊಗೊಳ್ಳಿ ಅಂತ ಕೂಡ ನಿಮಗೆ ಒಂದು ಮೆಸೇಜ್ ಬರ್ತಾ ಇದೆ. ಒಬ್ಬ ಸೈಕಿಕ್ನ ಕನ್ಸಲ್ಟ್ ಮಾಡಿ ಅಂತ ಬರ್ತಾ ಇದೆ. ಅಂದರೆ ನೀವು ಒಂದು ರಿಲೇಷನ್ಶಿಪ್ ವಿಚಾರವಾಗಿ ತುಂಬ ನೋವು ಅನುಭವಿಸ್ತಿದ್ದೀರಾ, ಅದಕ್ಕೆ ಪರಿಹಾರವಾಗಿ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ ತೊಗೊಳ್ಳೋದ್ರಿಂದನೇ ಒಂದಷ್ಟು ಇಂಪಾರ್ಟೆಂಟ್ ಆಗಿರುವ ಮೆಸೇಜಸ್ ನಿನಗೆ ಸಿಗುತ್ತೆ ಅಂತ ಬರ್ತಾ ಇದೆ. ಸೊ ಇದೆಲ್ಲ ಒಳ್ಳೆಯ ವಿಷಯಗಳೇ ನಡೆಯುವಂಥದ್ರಲ್ಲಿ ಕೂಡ ರಿಲೇಷನ್ಶಿಪ್ನಲ್ಲಿ ಒಂದು ಸ್ವಲ್ಪ ಬದಲಾವಣೆನೂ ನೀವು ಮಾಡ್ಕೋಬೇಕು ಅಂತ ಬರ್ತಾ ಇದೆ. ಆನ್ ದ ಹೋಲ್ ರೀಡಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಸ್ ಐ ಸಿ 3 ಮಂತ್ಸ್ ಅದ್ಭುತವಾಗಿದೆ. ಸ್ಪೆಷಲಿ ಇವತ್ತಿಂದ 30 ದಿನವೂ ನಿಮಗೆ ಅದ್ಭುತವಾಗಿಯೇ ಪೂರಕವಾಗಿ ಆಗಿಬರುತ್ತೆ. ನೀವು ಅಂದ್ಕೊಂಡಿದ್ದೆಲ್ಲ ಒಳ್ಳೆಯ ಮನಸ್ಥಿತಿ ಇಟ್ಕೊಂಡು ಮಾಡಿದ್ರೆ ಅದು ಬೆಸ್ಟಾಗಿ ಔಟ್ಕಮ್ ಬರುತ್ತೆ ಅಂತ ಹೇಳ್ತೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೋನ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಯಾರು ಈ ಒಂದು ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು ಅಂತ ನೋಡೋಣ. ನಿಮಗೆ ಆ ದೈವದಿಂದ ಏನಿದೆ ಮೆಸೇಜ್? ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಗಾಡ್ ಡಿವೈನ್ ಎನರ್ಜಿ? ಮತ್ತು ಮದರ್ ಅರ್ತಿಂದ ಏನಿದೆ ಮೆಸೇಜ್ ಅಂತ ನೋಡೋಣ. ಮೆಸೇಜ್ ಮದರ್ ಅರ್ತಿಂದ ಏನಿದೆ? ಇಂಪಾರ್ಟೆಂಟ್ ಆಗಿರೋ ಮೆಸೇಜ್ ಏನಾಗಿದೆ ನಿಮಗೆ ಅಂತ ಕೂಡ ಚೆಕ್ ಮಾಡ್ತಿದ್ದೀನಿ. ಸೊ ಹಿಯರ್ ಯು ಗೋ. ನಿಮಗೆ 3 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಒಂದು ಯುನೈಟೆಡ್ ಆಗಿ ಏನಾದರೂ ಕೆಲಸಕ್ಕೆ ಕೈ ಹಾಕಿದ್ರೆ, ಯುನೈಟೆಡ್ ಅಂದರೆ ನೀವೊಬ್ಬರೇ ಅಲ್ಲ, ಇನ್ನೊಂದು 3-4 ಜನರ ಜೊತೆ ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕ್ತಿದ್ದೀರಾ ಅಂದರೆ ಅದರಲ್ಲಿ ನೀವು ದುಪ್ಪಟ್ಟು ಲಾಭವನ್ನು ನೋಡ್ತೀರಾ. 2 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಇವಾಗ ಏನಾದರೂ ಒಂದು ಇಂಪಾರ್ಟೆಂಟ್ ಡೆಸಿಷನ್ ತೊಗೋಬೇಕು ಅಂತ ಇದ್ದೀರಾ ಅಂದರೆ ಆನ್ಸರ್ ಇಸ್ ಅ ನೋ. ಇನ್ನು 2 ಮಂತ್ಸ್ ಅಷ್ಟು ಟೈಮ್ ಚೆನ್ನಾಗಿಲ್ಲದೆ ಇರೋದ್ರಿಂದ ನೀವು ಒಬ್ಬರೇ ಏನೋ ಮಾಡ್ತೀನಿ, ಒಬ್ಬರೇ ಏನೋ ಒಂದಕ್ಕೆ ಕೈ ಹಾಕ್ತೀನಿ, ನನ್ನ ಕೈಲಿ ಆಗತ್ತೆ, ಆ ಥರ ಎಲ್ಲ ಒಂದು ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಬರ್ತಾ ಇದೆ. ಜಸ್ಟ್ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಹೈ ರಿಸ್ಕ್ನ ದಯವಿಟ್ಟು ತೊಗೋಬೇಡಿ. 10 ಆಫ್ ಕಪ್ಸ್ ಬರ್ತಿರೋದ್ರಿಂದ ರಿಲೇಷನ್ಶಿಪ್ಸ್ ತುಂಬ ಚೆನ್ನಾಗಿರುತ್ತೆ ನಿಮ್ಮದು.
ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಪರಿಹಾರ ಆಗುತ್ತೆ ಅಂತ ಬರ್ತಾ ಇದೆ. ಸೆಪರೇಟ್ ಆಗಿರೋರು ಈ ರಿಯೂನಿಯನ್ನ ನಾನು ನೋಡ್ತಾ ಇದ್ದೀನಿ ಕೆಲವರಿಗೆ. ಹಾಗೂ ರಿಲೇಷನ್ಶಿಪ್ ಅಂದಾಗ ಫ್ಯಾಮ್ಲಿ ಅಂತ ಹೇಳ್ತೀವಿ, ಫ್ಯಾಮ್ಲಿ ಪ್ರಾಬ್ಲಮ್ಸ್ ಇದೆ, ಫ್ಯಾಮ್ಲಿಲಿ ಏನೋ ಗೊಂದಲ ಇದೆ, ಫ್ಯಾಮ್ಲಿಲಿ ಏನೋ ಫೈನಾನ್ಷಿಯಲ್ ಕಂಡೀಷನ್ ಪ್ರಾಬ್ಲಮ್ ಇದೆ ಅಂದರೂ ಕೂಡ ಅದು ಸಾಲ್ವ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಇನ್ನು ಒಂದು 10 ವೀಕ್ಸ್ನಲ್ಲಿ 10 ವಾರದಲ್ಲಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ರಿಲೇಷನ್ಶಿಪ್ ವಿಚಾರವಾಗಿ ಏನಾದ್ರು ಇದೆ ಅಂದರೆ ಅದು ಸಾಲ್ವ್ ಆಗುತ್ತೆ ಅಂತ ತೋರಿಸ್ತಿದೆ. ಬಟ್ ನಾನೇನು ಹೇಳ್ತಾ ಇದ್ದೀನಿ, 2 ಮಂತ್ಸ್ ಇದೆಯಲ್ಲ, ಒಂಟಿಯಾಗೆ ಏನೋ ಇಂಡಿಪೆಂಡೆಂಟಾಗಿ ನಾನು ಏನೋ ಮಾಡ್ತೀನಿ ಅಂತ ದಯವಿಟ್ಟು ಆ ಥರ ಒಂದು ಸ್ಟ್ರಾಂಗ್ ಸ್ಟೆಪ್ನ ತೊಗೊಳಕ್ಕೆ ಹೋಗಬೇಡಿ. ಕೆಲವ್ರಿಗೆ ಏನು ಅನ್ನಿಸ್ತಿದೆ ಅಂದರೆ ನಾನು ಒಬ್ಬಳೇ ನಿಭಾಯಿಸ್ತೀನಿ, ನನ್ನ ಕೈಲಿ ಆಗುತ್ತೆ, ಆ ಥರ ತೀರಾ ಓವರ್ ಕಾನ್ಫಿಡೆಂಟ್ ಆಗಿದ್ದೀರಾ. ಅದನ್ನು ಫಸ್ಟ್ ತೆಗೆದು ಹಾಕಿ, ಬಿಕಾಸ್ ಇಟ್ ಈಸ್ ನಾಟ್ ಹೆಲ್ಪಿಂಗ್ ಯು. ಸೀಕ್ರೆಟ್ ಟೆಂಪಲ್ ಬರ್ತಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಲೇಬೇಕು. ನಿಮಗೆ ಸೀಕ್ರೆಟ್ ಟೆಂಪಲೇ ಬಂದುಬಿಟ್ಟಿದೆ, ಆ ಕಾರ್ಡೇ ಬಂದುಬಿಟ್ಟಿದೆ ನಿಮಗೆ. ಸೊ ದೈವದ ಬ್ಲೆಸ್ಸಿಂಗ್ಸ್ ಬೇಕಿದೆ. ನೀವು ಯಾವ ದೈವವನ್ನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀರಾ, ಆ ದೇವಸ್ಥಾನಕ್ಕೆ, ಆ ಚರ್ಚ್ಗೆ, ಆ ಮಸೀದಿಗೆ, ವಾಟ್ ಯು ಬಿಲೀವ್ ಅದನ್ನು ರೆಗ್ಯುಲರಾಗಿ ಹೋಗಿ ಬನ್ನಿ. ಟೇಕ್ ಬ್ಲೆಸ್ಸಿಂಗ್ಸ್ ಆಫ್ ದ ಗಾಡ್ ಅಂತ ಹೇಳ್ತಿದ್ದೀನಿ. ಅದಾದ ನಂತರ ರೈಸ್ ಬರ್ತಾ ಇದೆ, ವಿಚ್ ಈಸ್ ಗುಡ್ ಫಾರ್ ಯು. 2 ಮಂತ್ಸ್ ಆದಮೇಲೆ ಹಾಲ್ಟಲ್ಲಿರಿ ಅಂತ ಹೇಳಿದೆ. 2 ಮಂತ್ಸ್ ಆದಮೇಲೆ ನಿಮಗೆ ಕ್ಲಾರಿಟಿ ಲೈಫ್ ಬಗ್ಗೆ ಸಿಗುತ್ತೆ. ನಿಮಗೇನು ಬೇಕು ಆ ಒಂದು ವಿಚಾರವಾಗಿ ಕೂಡ ಒಂದು ಒಳ್ಳೆಯ ದಾರಿ ಕೂಡ ಹಿಡಿತೀರಾ ಅಂತ ಬರ್ತಾ ಇದೆ. ಈಗ ಪಾಸ್ ಆಗಿರೋದೇ ಬೆಟರ್. ಸ್ವಲ್ಪ ನಿಧಾನವಾಗೇ ಹೋಗಿ, ಯಾವ ವಿಷಯದಲ್ಲೂ ಅರ್ಜೆನ್ಸಿನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಆ ಥರದಲ್ಲಿ ಏನೋ ಒಂದು ತಪ್ಪುಗಳನ್ನ ಮಾಡ್ತೀರಾ, ತಪ್ಪಿಂದಾನೇ ನೀವು ತುಂಬ ನೋವು ಅನುಭವಿಸ್ತೀರಾ ಅಂತಲೂ ಹೇಳ್ತಿದ್ದೀನಿ. ಆಫ್ಟರ್ 2 ಮಂತ್ಸ್ ಟೈಮ್ ಸರಿ ಹೋಗುತ್ತೆ. ಪ್ರಾಫಿಟಿಕ್ ಡ್ರೀಮ್ಸ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನಿಮ್ಮ ಕನಸಿನಲ್ಲಿ ಏನಾದರೂ ಮೆಸೇಜಸ್ ನೀವು ಖಂಡಿತವಾಗ್ಲೂ ಇವತ್ತಿಂದ ಒಂದು 6 ವಾರದವರೆಗೂ, ಓಕೆ, 6 ವೀಕ್ಸ್ವರೆಗೂ ಇಂಪಾರ್ಟೆಂಟ್ ಮೆಸೇಜಸ್ ನಿಮ್ಮ ಡ್ರೀಮ್ನಲ್ಲಿ ನೀವು ನೋಡ್ತೀರಾ. ಅದನ್ನು ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಿ. ಅದು ನಿಮಗೆ ಡೈರೆಕ್ಟಾಗಿ ದೈವದಿಂದ ಬರ್ತಿರುವಂಥ ಮೆಸೇಜಸ್ ಆಗಿರ್ಬೋದು, ಸನ್ನಿವೇಶಗಳಾಗಿರ್ಬೋದು, ಎಚ್ಚರಿಕೆ ಆಗಿರ್ಬೋದು, ಸಮಥಿಂಗ್ ಡ್ರೀಮಿಗೆ ರಿಲೇಟೆಡ್ ಆಗಿರುವಂಥ ಮೆಸೇಜಸ್ ನಿಮಗೆ ತಲುಪುತ್ತೆ ಅಂತ ಬರ್ತಾ ಇದೆ. ನೆಕ್ಸ್ಟ್ ಏನು ಬರ್ತಾ ಇದೆ ಅಂದರೆ, ಯು ನೀಡ್ ಟು ಗೋ ಔಟ್ ಆನ್ ಅ ಟ್ರಿಪ್ ಆರ್ ವೆಕೇಷನ್. ಸೊ ನಿಮ್ಮ ಫ್ಯಾಮ್ಲಿ ಜೊತೆ ಎಲ್ಲಾದರೂ ಒಂದು ಒಳ್ಳೆಯ ಟ್ರಿಪ್ಪಿಗೆ ಹೋಗಿ ಬನ್ನಿ, ಪ್ಲ್ಯಾನ್ ಮಾಡಿ. ಆ ಥರನೇ ನಿಮಗೆ ಮೆಸೇಜ್ ಡೈರೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ಏನು ಬರ್ತಾ ಇದೆ ಅಂದರೆ, ಯು ವಿಲ್ ಬಿ ಗೋಯಿಂಗ್ ಆನ್ ಅ ಡೇಟ್ ಅಂತ ಬರ್ತಾ ಇದೆ. ಸಿಂಗಲ್ಸ್ಗೆ ಗುಡ್ ನ್ಯೂಸ್ ಇದೆ, ಒಳ್ಳೆಯ ರಿಲೇಷನ್ಶಿಪ್ಗೆ ಕಾಲಿಡ್ತಾ ಇದ್ದೀರಾ. ನ್ಯೂ ಡೇಟ್ ಅಂದರೆ ನ್ಯೂ ಲವ್ ಅಂತ ಹೇಳ್ತೀನಿ. ಒಳ್ಳೆಯ ಸಂಬಂಧ, ಮದುವೆ ಆಗದೇ ಇರೋರಿಗೆ ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಇದೆ. ರಿಲೇಷನ್ಶಿಪ್ನಲ್ಲಿ ಒಂದು ಹೊಸದಾದ ಬದಲಾವಣೆ, ಹೊಸದಾದ ರಿಲೇಷನ್ಶಿಪ್ಗೆ ಕಾಲಿಡ್ತೀರಾ. ವಾರ್ನಿಂಗ್, ದೇರ್ಸ್ ಅ ಡೇಂಜರ್ ಆರ್ ಥ್ರೆಟ್ ಟು ಯೋರ್ ಲೈಫ್ ಅಹೆಡ್. ನಾನು ನಿಮಗೆ ಹೇಳಿದ್ದೆ 2 ಮಂತ್ಸ್ ಸ್ವಲ್ಪ ಸಂಕಷ್ಟ ಇದೆ. 2 ಮಂತ್ಸ್ನಲ್ಲಿ ಏನಾಗುತ್ತೆ ಅಂದರೆ, ನಾನು ಗಡಿಬಿಡಿಯಾಗಿ ಏನೋ ಮಾಡಿಬಿಡೋದು, ಒಬ್ಬೊಬ್ಬರಿಗೆ ಇದು ಮಾಡಿದ್ರೆ ಸರಿ ಹೋಗುತ್ತೆ ಅಂದ್ಕೊಳ್ತೀರಾ, ಆದರೆ ಅದು ಆಗೋದಿಲ್ಲ. ಸೊ ಜಸ್ಟ್ ಬಿ ವೆರಿ ವೆರಿ ಕಾಶಿಯಸ್. ಡೇಂಜರ್ ಅಂತಲೇ ಬರ್ತಾ ಇದೆ, ಏನೋ ಒಂದು ಡೇಂಜರ್ ಇದೆ. ಅದರಿಂದನೇ ಮೇ ಬಿ ನಿಮಗೆ ಡ್ರೀಮ್ಸ್ ಮುಖಾಂತರವಾಗೂ ಮೆಸೇಜಸ್ ಬರಬಹುದು. ಸೊ ಇದೆಲ್ಲ ವಿಚಾರವಾಗಿ ನೋಡೋಕ್ಕೆ ಹೋದರೆ ಮಿಕ್ಸ್ಡ್ ಆಗಿದೆ ನಿಮ್ಮ ಬ್ಲೆಸ್ಸಿಂಗ್ಸ್ ಮತ್ತು ಸರ್ಪ್ರೈಸಸ್. ಬಟ್ ಫ್ಯಾಮಿಲಿ ಲೈಫ್ ಚೆನ್ನಾಗೇ ಇರುತ್ತೆ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.